ಇದೇನಿಂತಹ ದುಶಕನ? ಪ್ರಾತಃ ಕಾಲದ ಉದಯ ಗೀತೆಯು ಮೃತ್ಯುವಿನ ದೂರಿತರವಾಗಿ ಕೇಳಿ ಬರುತ್ತಿರುವುದಲ್ಲ. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಬಾ ಕುಮಾರ, ನಿನ್ನ ಸಲುವಾಗಿ ಕಾತರಳಾಗಿದ್ದೇನೆ. ರಾತ್ರಿಯಲ್ಲಿಯೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ ಪರಂಪರೆಗೆ. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಬಲವಿರುವವರೆಗೂ ಈ ದುರ್ಯೋಧನನು ಯುದ್ಧದ ಸಲುವಾಗಿ ಯಾರ ಅನುಮತಿಯನ್ನು ಕೇಳುವುದಿಲ್ಲ ತಾಯಿ. ಈಗಾಗಲೇ ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ಮಾತ್ರ. ತಿಳಿದಿರುವುದು, ಆದರೆ ಅದು ನೀನು ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದ್ದೇನೆ. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿಯನ್ನು ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತಿರುವೆ ಎಂದು ಮಾತ್ರ ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಫಲವ. ನನ್ನ ಮಾತನ್ನು ಕೇಳು, ಈ ಯುದ್ಧವನ್ನು ನಿಲ್ಲಿಸಿ ಬಿಡು ಕುಮಾರ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರು. 100 ಜನ ವೀರಪುತ್ರರ ನಡೆದ ವೀರಮಾತಿ ನೀತಿ. ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿರುವೆಯ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನೇ ಪಾಲನೆ ಮಾಡುವೆನು. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ದುಡುಕಿನಿ ಕೆಡಬೇಡ, ಕೆಡುಕನ ತಿನ್ನಬೇಡ. ದುಡುಕಿನಿ ಕೆಡಬೇಡ, ಕೆಡುಕನ ತಿನ್ನಬೇಡ. ಪಾಂಡುನಂದನರು ವೇಷವೆನಿಸಬೇಡ. ಪಾಂಡುನಂದನರು ವೇಷವೆನಿಸಬೇಡ. ಗುರು ಪಾಂಡವರ ಸೋದರ ಪ್ರೇಮ, ಗುರು ಪಾಂಡವರ ಸೋದರ ಪ್ರೇಮ. ಚಾರುನಿ ಧರೆಯೊಳಗೆ ನಿಜ ಶೌರ್ಯವ, ಚಾರುನಿ ಧರೆಯೊಳಗೆ ನಿಜ ಶೌರ್ಯವ. ಚಲವೇಗೆ ಗುರು ನಂದನ, ನಿನ್ನ ಚಲದಾದಿರೇ ಗುರುವಂಶದವರ. ಚಲವೇಗೆ ಚಂದ, ಚಲವೇಗೆ ಚಲವ, ಚಲವೇಗೆ ಗುರು ನಂದನ. ಏ ಕಡುನುಡಿಗಳಲ್ಲಿ ನುಡಿಯದಿರು ನೀ, ಏ ಕಡುನುಡಿಗಳಲ್ಲಿ ನುಡಿಯದಿರು ನೀ. ಹಾಗೂ ನಿನ್ನ ನೀತಿ ಬೋಧೆ ಕೇಳಲು, ಹಾಗೂ ನಿನ್ನ ನೀತಿ ಬೋಧೆ ಕೇಳಲು. ಗುರುಮತಿಗೆ ಸಮರಿಹರ ಧರೆಯೊಳಗೆ ಭಯವೇಗೆ ನಿನ್ನ ಭಯದಾದಿರೇ ತವ ಧೀಮಂತವದನೆ. ಭಯವೇಗೆ ಬಿಡು ಮಾತೆಯೇ. ವರಗಾರ ವಂಶಜ ಶತಸುರ ಪಡೆದ ಮಹಾಜನನಿ. ವರಗಾರ ವಂಶಜ ಶತಸುರ ಪಡೆದ ಮಹಾಜನನಿ. ವ್ಯಾಕುಲವೇ ಪಡದಿರುತ್ತಿದ್ದೆ, ವ್ಯಾಕುಲವೇ ಪಡದಿರುತ್ತಿದ್ದೆ. ಜಲಸಂಗಮಲ್ಲನ ಜಲವನ್ನು ಅರಿತು, ಜಲಸಂಗಮಲ್ಲನ ಜಲವನ್ನು ಅರಿತು. ಭಯವೇಗೆ ಬಿಡು ಮಾತೆಯೇ, ನಿನ್ನ ಭಯದಾದಿರೇ ನವ ಧೀಮಂತವದನೆ. ಭಯವೇಗೆ ಬಿಡು ಮಾತೆಯೇ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳು ಕಂದ. ಪಾಂಡವರು 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 ಆ ಪಾಂಡವರು ಮಾಡಿದುದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಮಾನವ ಧರ್ಮವೂ ಅಲ್ಲ ಜನನಿ.
ನನ್ನ ಪತ್ನಿ ಭಾನುಮತಿಗಾಗಲಿ ಅಥವಾ ನನ್ನಂತಃಪುರದ ಓರ್ವ ಸಾಮಾನ್ಯ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದೆ? ಒಳಬಂಧುವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ಪ್ರತಿಕರ್ಷಿಯಾಗಿ ನಿಂತಿದ್ದರು ಲೆಕ್ಕಿಸದೆ ಅಪಮಾನದ ಪ್ರತಿರೋಧವನ್ನು ಒಡ್ಡುತ್ತಿದ್ದೆ. ಆದರೆ ಆ ಧರ್ಮಧುರೀಣರುಗಳ ಪಾಂಡವರು ಮಾಡಿದ್ದೇವೆ. ಓರ್ವ ನಿಸ್ಸಹಾಯಕರು ಕೈಲಾಗದ ಹೇಳಿಯೂ ಒಪ್ಪದಂತಹ ತಟಸ್ಥ ಭಾವ. ಅದಕ್ಕಾಗಿಯೇ ನನಗವರ ಮೇಲೆ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಿರ್ನಾಮ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದಕ್ಕಾಗಿ ದೀಕ್ಷಾಬದ್ಧನಾಗಿರುವುದು. ನನ್ನನ್ನು ಆಶೀರ್ವದಿಸು ತಾಯಿ. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ. ನೀನದನ್ನು ಹೊಂದಲಾರೆ ಕುಮಾರ, ಹೊರಟು ಹೋಗು. ಅಮ್ಮ, ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆ ಇಲ್ಲ. ನಾನಾ ಶತ್ರುಗಳನ್ನು ಯುದ್ಧಕ್ಕಾಗಿ ಆಹ್ವಾನ ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿ ರಥ ಸಿಂಹಾಸನವು ರಥದ ಮಣುವಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ಕೆನ್ನೀರ ಚಾಲುಯಾಗಿ ಹರಿಯುವುದು. ಹಸ್ತಿನಾವತಿಯ ಸುಮಂದಿರರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವನಲ್ಲ ತಾಯ. ಮಾನವ ರೂಪದ ದುರ್ದಾನವನಾದ ಮೇಲೆ ನಡೆಯಬೇಕಾದ್ದರ ನಡೆದೇ ತೀರಬೇಕು. 100 ಜನ ಮಕ್ಕಳಲ್ಲಿ ಅತಿ ಪ್ರೀತಿ ಮಮತೆಯಿಂದ ಈತನನ್ನು ಸಾಕಿಸಲಿ. ಬಾ ಕುಮಾರ, ಯುದ್ಧಕ್ಕೆ ಹೊರಟಿರುವ ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವುದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಬಾ ಚಂದ್ರ, ನನ್ನ ಎದುರಲ್ಲಿ ಮೊಣಕಾಲಲ್ಲಿ ಕುಳಿತು ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಒಂದು ಬಾರಿ ಸ್ಪರ್ಶಿಸಲಿ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯುವ ಜಾಡಿಗಿಂತ ಕಠಿಣವಾಗಲಿ. ಕುಮಾರ, ಯಾರಲ್ಲಿ ಧರ್ಮವಿರುವುದು ಅವರಿಗೆ ಜಯ ಲಭಿಸಲಿ. ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ, ಯಥೋ ಧರ್ಮಸ್ತೋ ಜಯ. ಯಥೋ ಧರ್ಮ ತಥೋ ಜಯ. ಯಥೋ ಧರ್ಮ ತಥೋ ಜಯ. ಯಥೋ ಧರ್ಮ ತಥೋ ಜಯ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ಒಣಬಂಧುವನ್ನು ನಿರಾಕರಿಸಿ ರಣಕಂಕಣ ತೊಟ್ಟು ನಿಂತಿರುವ ಈ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ? ಒಳಗಲಿ ರಣಬೇರಿಗಳು. ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಗರೆಯಲ್ಲಿ ರಣಕಹಳೆಗಳು. ಹಾರಾಡಲಿ ನಮ್ಮ ಸರ್ಪಲಾಂಛನ. ಇಂದಿನ ಮಂಗಳದ ಮುಂಗಳಕ್ಕೆ ಆ ಪಾಂಡವರ ಅಮಂಗಳಕ್ಕೆ ನಾವು ವಾರ್ತಾಯ ಪ್ರತಿಬೋಧಿತ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತ ಪುರಾಣ ಮುನಿನ ಮಧ್ಯೆ ಮಹಾಭಾರತ ಅದ್ವೈತಾಮೃತವರ್ಷಿಣಿ ಭಗವತಿ ಯಚ್ಚಾದಜಾದ್ಯಾಗಿನಿ ಅಂಬಾ ವಾಮನುಸಂದರಾಮಿ ಭಗವದ್ಗೀತ ಭವದ್ಗೇಜಿನಿ ಭಗವದ್ಗೀತಾ ಭವದ್ಗೇ. ಪರಮಾತ್ಮ, ಉಭಯ ಸೈನ್ಯದ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ
ಕ್ಷತ್ರಿಯ ಯೋಧರನ್ನೊಂದು ಸಾರಿ ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ವಿಜಯ ಜವದೊಳಿ ರಣಭೂಮಿಯ ಪರಿಯ ವಿಜಯ 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 ಜವದೊಳಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಶ್ರೀಪರ ಸಹಸ್ರಕೃಪಾಣ ಮಹೇಶ್ವರ. ಅರ್ಜುನ ಪರಮಾತ್ಮ ಮಹಾಭೀಕರ ಜಯ ಶ್ರೀಪರ ಸಹಸ್ರಕೃಪಾಣ ಮಹೇಶ್ವರ ಭಾರತಿಕ ಬಹುಪದಾದಿ ಪರಿವೃತ ಭಾರತಿಕ ಬಹುಪದಾದಿ ಪರಿವೃತ ಮಹೋತ್ರಾದಿ ಕಟ ಸಮಕ್ರಾಂತ ವಿಜಯ ವಿಜಯ ಜವದೊಳಿ ರಣಭೂಮಿಯ ಪರಿಯ ವಿಜಯ ಹರಿತ ನಿವಯುತ ದುರ್ಗ ಗಜ ಸಹಿತ ಮೇರೆ ವಿಭವ ಮುದಿದ ಹರಿತ ನಿವಯುತ ದುರ್ಗ ಗಜ ಸಹಿತ ಮೇರೆ ವಿಭವ ಮುದಿದ ತುಯಿನ ರೋಜಿ ಕುಲ ಮಹಾತ್ಮಿಗಿಲ ತುಹಿನ ರೋಜಿ ಕುಲ ಮಹಾತ್ಮಿಗಿಲ ಶುಭಭರಿತ ಗುರು ವಿಜಯ ಪರಿಕಲಿತ ಶುಭ ಬಲಿತ ಗುರು ವಿಜಯ ಪರಿಕಲಿತ ಶುಭ ಭರಿತ ಗುರು ವಿಜಯ ಪರಿಕಲಿತ ವಿಜಯ ವಿಜಯ ಜವದೊಳಿ ರಣಭೂಮಿಯ ಪರಿಯ ವಿಜಯ. ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚತುರಂಗ ಬಲಯ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಅರ್ಜುನ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಆತನ ಹಿಂದೆ ಸಿಂಧೂರಾಜ, ಶಕುನಿ, ಜಯದ್ರಥನ ಬಳಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳೂ ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಅತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಾಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಅರ್ಜುನ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಆರಂಭಿಸುವ ಮುನ್ನ ಆತನಿಗೆ ಒಮ್ಮೆ ನಮಸ್ಕರಿಸು. ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ಇದೋ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರೋ ಭಾವನೆಗಳನ್ನು ತಿಳಿಸಬಲ್ಲನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಜನಾರ್ದನ, ಜನಾರ್ದನ
ಕದನ ಅರಿಬೇಡವಯ್ಯ ಕದನ ಅರಿಬೇಡುವೇನು ಸಾಧಿಸಲೆಂದು ಹರಿ ಯುದ್ಧವನು ಸಾಧಿಸಲೆಂದು ಹರಿ ಯುದ್ಧವನು ಬೇಡವಯ್ಯ ಕದನ ಹರಿಬೇಡವಯ್ಯ ಕದನ ಹರಿಬೇಡುವೇನು ಕೊಲ್ಲಲಾರೆನು ಬಂದು ಬಾಂಧವರನು ಕೊಲ್ಲಲಾರೆನು ಬಂದು ಬಾಂಧವರನು ಕೊಲ್ಲಲಾರೆನು ಗುರು ಹಿರಿಯರನು ಕೊಲ್ಲಲಾರೆನು ಗುರು ಹಿರಿಯರನು ಕೈ ಹಿಡಿದಾಗ ಜೀವಜಾರಿತು ಕೈ ಹಿಡಿದಾಗ ಜೀವಜಾರಿತು ಬೇಡವಯ್ಯ ಕದನ ಹರಿಬೇಡವಯ್ಯ ಕದನ ಹರಿಬೇಡುವೇನು ಹರಿಬೇಡುವೇನು ಜನಾರ್ದನ ಜನಾರ್ದನ ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜ್ವಾಲೆ, ಬೇಸಿಗೆ ಬಿಸಿನಲ್ಲಿ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ವಾಕ್ಸ್ಫೂರ್ತಿ ಇಲ್ಲ, ಗಾಂಡಿವವು ಕೈಯಿಂದ ಕಳಿಸಿತು, ಕೈ ಕಾಲುಗಳಲ್ಲಿ ನಿಲ್ಲಲು ಧ್ಯಾನವಿಲ್ಲ. ಪರಮಾತ್ಮ, ನಾನು ನೋಡುತ್ತಿರುವುದಾದರೆ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಪವಿತ್ರ ಭರತ ವಂಶದ ರಕ್ತವು ಹರಿಯುತ್ತಿರುವುದನ್ನು ಬಲ್ಲೆಯ? ಕೇವಲ ನೆಲದ ಮೇಲಿನ ಆಸೆಯಿಂದ ಇವರನ್ನು ನುದಿಸಲು ನನ್ನಿಂದಾಗದು. ಅಶಾಶ್ವತವಾದ ರಾಜ್ಯ ಲೋಪಕ್ಕೊಳಗಾಗಿ ಶಾಶ್ವತವಾದ ರಾಜ್ಯವನ್ನು ನಾಶಪಡಿಸಲು ನನ್ನಿಂದಾಗದು. ಪರಮಾತ್ಮ, ನನಗೆ ಯುದ್ಧವೂ ಬೇಡ, ರಥವನ್ನು ತಿರುಗಿಸುವ ಮಿತ್ರ. ಅನಾರ್ಯ ದುಷ್ಟಮಸ್ವರ್ಗ್ಯ ಅನಾರ್ಯ ದುಷ್ಟಮಸ್ವರ್ಗ್ಯ ಮಮ ಕೀರ್ತಿ ಕರಮರ್ಜುನ ಮಮ ಕೀರ್ತಿ ಕರಮರ್ಜುನ. ಅರ್ಜುನ, ಪರಮಾತ್ಮ, ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರ್ಯನಂತೆ ವರ್ತಿಸುತ್ತಿರುವೆಯ? ನರನೆಂಬ ಹೆಸನಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ತೆರೆದ ಸ್ವರ್ಗದ ಬಾಗಿಲನ್ನು ಬಿಸಿಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ
ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಾದದ್ದು. ಯಾರನ್ನು ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶಪಡಿಸಲು ನನ್ನಿಂದಾಗದು. ಸ್ವಜನವಧೆಯು ನನಗೆ ಸಮ್ಮತವಲ್ಲ ಕೃಷ್ಣ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ಚಿಂತಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು ನೀನು ಹಿಂದೆ ಅನೇಕ ಬಾರಿ ಜನ್ಮಗ್ರಹಣ ಮಾಡುವೆ, ಮುಂದೆಯೂ ಮಾಡುವೆವು. ಜನನ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅಗತ್ಯವಾಗಿ ಆಗಬೇಕಾಗಿರುವುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈಖ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾದವು. ಪರಮಾತ್ಮ, ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವೆನು. ಹೇಳು ಕೃಷ್ಣ, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವಿಲ್ಲವೇ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅರ್ಜುನ, ಪರಮಾತ್ಮ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯ ಮಾನವ ಧರ್ಮ ಧರ್ಮ ರಕ್ಷಕ ನಾನಿರೆ, ಧರ್ಮ ರಕ್ಷಕ ನಾನಿರೆ. ಬರಿರೇಕೆ ಕಳವಳ ಪಡುವೆ ಮರುಳೆ ಪಾರ್ಥ. ಸ್ವಧರ್ಮ ಪಾಲನೆಯಲ್ಲಿ ಜೀವಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೀಡಾಗುವುದು, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವಾದು. ಶತ್ರುಗಳು ಹೇಡಿ ಎಂದು ನಿಂದಿಸುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ನೀನೀ ದೌರ್ಬಲ್ಯದಿಂದ ಕರ್ಮಭ್ರಷ್ಟನಾಗಬೇಡ. ಅಪಕೀರ್ತಿ ಬರುವುದಂತಿರಲಿ, ಸಾರ್ಥಕ ಕೀರ್ತಿಗೆ ಬರಸಿಡಿಲೊಡೆಸಲೇ. ಪರಮಾತ್ಮ, ಅರ್ಜುನ, ಅಪಕೀರ್ತಿ ಬರುವುದಂತಿರಲಿ, ಸಾರ್ಥಕ ಕೀರ್ತಿಗೆ ಬರಸಿಡಿಲೊಡೆಸಲೇ. ಬಂಧು ಬಾಂಧವ ಗುರು ಹಿರಿಯರನೇ ಕರಕೊಂದು ಪಾಪದ ಹೊರೆಯ ಶಿರದಿ ಹೊರಲಾರೆನಯ್ಯ. ಮುಕುಂದ ಮುಕುಂದ ಮುಕುಂದ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶನವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ದಾರಿಯನ್ನು ತೋರಿಸುವುದೇವ? ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲಾಫಲವು ಆತನ ಅಧೀನವಲ್ಲ. ಅನಾಸಕ್ತ ಸಿದ್ಧನಾಗಿ
ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ನೀನೀಗ ಕರ್ಮತತ್ಪರನಾದ ಈ ಅರ್ಥಗಳನ್ನು ತ್ಯಜಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಮನಸ್ಸಿನ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವುದು, ಮುಂದೆಯೂ ಮಾಡುವೆ. ನನಗೆ ಅವುಗಳ ನೆನಪಿರುವವು ನಿನಗಿಲ್ಲ. ನಾನು ಜನ್ಮಜರ ರಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಆದಿ ಕಾರಣನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದು ಆಗೆಲ್ಲ ನಾನು ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡುವೆ. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಜೀವನದ ಉದ್ದೇಶ. ನಿನ್ನ ಅವತಾರದ ಗುರುತುಗಳೇನು? ಅವುಗಳನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಸಂಭವಾಮಿ ಯುಗೇ. ಕಿರೀಟಿ, ಪರಮಾತ್ಮ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವಲೋಕವನ್ನು ವ್ಯಾಪಿಸಿರುವೆನು. ಜಲರೂಪದಿಂದ ಜೀವಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವಲೋಕವನ್ನು ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಎಚ್ಚರಗೊಳಿಸಿ ಆತ್ಮವಿಕಸನದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಈ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ, ವಿನಾಶಗಳಿಗೆ ನಾನೇ ಕಾರಣನು. ಸರ್ವಂತರ್ಯಾಮಿಯು ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನೀರಿನಲ್ಲಿ ರಸಾತ್ಮಕ ನಾನು, ಸೂರ್ಯ ಚಂದ್ರರ ಕಾಂತಿಯು ನನ್ನದು, ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಣಗಳಿಗೆ ಆದಿ ಕಾರಣನು ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅವುಗಳಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳೂ ಸಂಭವಿಸುತ್ತಿರುವವು. ನಿನ್ನ ನುಡಿಗಳಿಂದ ನನ್ನ ಮನದ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವೂ ಅರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ಧಾರಣ ಮಾಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವುದು. ನಿಮಿತ್ತ ಮಾತ್ರಕ್ಕೆ ನೀನು ಸಹಾಯಕನಾಗಿ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಆಹಾ, ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವು, ವಾಕ್ಸ್ಫೂರ್ತಿ ಇಲ್ಲ. ಏ ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಸುವಾಸ ವದನವೆಲ್ಲಿ? ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ
ಸ್ಥಿರಚಿತ್ತವಾಯಿತು ದೇವಾ. ಕಿಂಕರನ ಪೊರೆಯ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವತೋ ಶರಣೋ ಶರಣೋ ಗಿರಿದಾರಿ ಗಿರಿದಾರಿ ಶರಣರ ಪೊರೆಯೋ ಜೀವನ ನಿಧಿಯೇ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಪರಮಾತ್ಮ ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯನು ಪಾಮರನೆನ್ನೋಳು ಮಾಡು ಕೃಪೆಯನು ಪಾಮರನೆನ್ನೋಳು ಭೀಕರ ರೂಪದ ಬೇಗೆಯ ಸೈದೇನೆ ಭೀಕರ ರೂಪದ ಬೇಗೆಯ ಸೈದೇನೆ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ. ಭಯವನ್ನು ಬಿಡು ಪ್ರಾಣತಕ, ಶಂಖಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಆಜ್ಞೆ ಮಾಧವ. ಸಾಗರದ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಸಾಗುವ ನಾವೆಯಂತೆ ನಿನ್ನ ಮನಸ್ಸು ಪ್ರಶಾಂತಗೊಳ್ಳಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ದಳವನ್ನು ಸೇರಿಸಲು ನಾನು ಕರ್ಣಧಾರವಾಗಿ ನಿಂತಿರುವೆ. ಅರ್ಜುನ, ತೆಗೆದುಕೋ ಧನು ಬಾಣಗಳನ್ನು, ಮುಳುಗಿಸು ಸಮರ ಗೀತೆಯನ್ನು. ಆಜ್ಞೆ ಮಾಧವ. ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ಉದಯ ಸೂರ್ಯನು ಉದಯನಾದಂತೆಯೇ ಎಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು ಭೀಮಸೇನ. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವುದು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ನಿಂತಿರುವಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂತಪ್ತಕರೊಡನೆ ಹೋರಾಡುತ್ತಿರುವರು. ಅವರು ಬೇಗ ಹಿಂತಿರುಗುವ ಸಾಧ್ಯತೆಗಳಿಲ್ಲ ಅಗ್ರಜ. ಹಾಗಾದರೆ ಈಗಿದರ ಉಪಾಯವೇನು ಭೀಮಸೇನ? ಜಾಗ್ರತೆಯಾಗಿ ಏನಾದರೂ ಒಂದು ಉಪಾಯವನ್ನು ಯೋಚಿಸಲೇಬೇಕು ಅಗ್ರಜ. ಇಲ್ಲವಾದರೆ ನಮ್ಮ ಪರಾಜಯವು ಖಂಡಿತ. ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವ ಪಾಂಡವರಿಗೆ ಅಪಜಯವೇ? ಈಗ ನಮಗಿರುವಂತಹ ಆಪತ್ತಾದರೆ ಏನು?
ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುವುದು. ದೊಡ್ಡಪ್ಪ, ಬಿಡಚಿಂತೆಯನ್ನು ಕೊಡು ಅಭಯ. ಬಿಡಚಿಂತೆಯನ್ನು ಬರ ಮಾಡದಂತೆ ಕೊಡು ಅಭಯ. ದ್ರೋಣನ ವ್ಯೂಹವೇ ಕಡಿದು ವೈರಿಗಳ ತಿರುಗಳನ್ನಲ್ಲ. ದ್ರೋಣನ ವ್ಯೂಹವೇ ಕಡಿದು ವೈರಿಗಳ ತಿರುಗಳನ್ನು ತನ್ನದೊಳಗೆ ಗೆಣಗಿದರೆ ತಿರುಗಳ ಬಗೆದುವೆ. ತನ್ನದೊಳಗೆ ಗೆಣಗಿದರೆ ತಿರುಗಳ ಬಗೆದುವೆ. ಚಿಂತೆಯನ್ನು ತಡ ಮಾಡದೆ ಕೊಡು ಅಭಯ. ಸಂತಪಾತನ ದಯೆಯೊಂದಿರಲಿ ತಾನೇ ಬರಲಿ. ಸಂತಪಾತನ ದಯೆಯೊಂದಿರಲಿ ತಾನೇ ಬರಲಿ. ಮುಂಡಲ ರಣದ ಯುದ್ಧವ ಕರಿವೆ. ಮುಂಡಲ ರಣದ ಯುದ್ಧವ ಕರಿವೆ. ಚಿಂತೆಯನ್ನು ತಡ ಮಾಡಬೇಕು ಕೊಡು ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತ. ನಾನು ಆ ವ್ಯೂಹವನ್ನು ಭೇದಿಸೋಣ, ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಪಾಪ ಅಭಿಮನ್ಯು, ಪಾಪ! ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸ ನಿನ್ನಿಂದಾಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುವಿರಾ? ನಿಮ್ಮ ಕಣ್ಣ ಮುಂದೆ ಈ ಪಾರ್ಥಿವ ದೇಹವು ಚಿಕ್ಕದಿರುವುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದ್ದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಜಾಜಲ್ಯಮಾನವಾಗಿ ಬೆಳಗುತ್ತದೆ. ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸಿದೆ. ಅದು ತನ್ನ ಮಹತ್ಕಾರ್ಯದಿಂದ ಕುರುಕ್ಷೇತ್ರವನ್ನೇ ಬೆಳಗಲು ಅವಕಾಶ ಕೊಡು. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸುವಾದ ಸುಭದ್ರೆಯು ಆನಂದಾಶ್ರಗಳನ್ನು ಸುರಿಸಲಿ. ಯೋಗ್ಯವಸರು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾದ ಶಾಸ್ತ್ರದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ಆ ಚಕ್ರವ್ಯೂಹವನ್ನು ಬೇಯಿಸುವ ಉಪಾಯವನ್ನು ಕಲ್ತೀನಿ. ಈಗ ಅದರ ಉಪಯೋಗಕ್ಕೆ ಅವಕಾಶ ದೊರೆತು ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗನುಮತಿಯನ್ನು ಕೊಡು, ಆಗ ತಿಳಿಯುವಿರಿ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಾಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿನ ಸಹಾಯಕ್ಕೆ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾಡುವೆವು. ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಉಪಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ, ಉಚಿತವಲ್ಲ. ಭೀಮಸೇನ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ನೀನವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಬಂದು ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂತಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವ ಭಯವೆಲ್ಲಿ ಅದು. ನಡೆ ದೊಡ್ಡಪ್ಪ, ಹೋಗೋಣ. ವಸಂತ
ಭಯ ಬೀರುವ ಈ ಬನದಲ್ಲಿ ಓ ಚೆಲುವೆ ಎಲ್ಲಿರುವೆ ಎಲ್ಲಿರುವೆ ಅವರೇ ಪುಷ್ಪದ ಪರಿಮಳ ಬೀರಿ ಅವರೇ ಪುಷ್ಪದ ಪರಿಮಳ ಬೀರು ತಾವರೆಯಂತೆ ಹರಳುವ ಬಾರೆ ಓ ಚೆಲುವೆ ಎಲ್ಲಿರುವೆ ಸುಂದರಿ, ನಿನಗೆ ಮಂಗಳವಾಗಲಿ. ದೇವ, ನಾನು ನನ್ನ ಹೃದಯಾದ ದೇವರ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆನು. ಈ ದಿನ ಅದು ಲಭಿಸಿತು ಪ್ರಿಯ. ಪ್ರೇಸಿ, ನಿನ್ನ ದೇವನ ದರ್ಶನ ಏನೋ ಒಂದಿದೆ, ಆದರೆ ಅವನ ಸದ್ದಿನದೆಲ್ಲ ಹರಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನು ನಿಮ್ಮದಾಗಿ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಅದೇನು ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಲ್ಲ ಪ್ರಿಯ. ಪ್ರೇಸಿ, ನಾನು ಅದನ್ನು ಬಲ್ಲೆ, ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂದು ನನ್ನ ಬಯಕೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವುದು. ವನ ಪಕ್ಷಿಗಳು ದಿನ ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ಹೊಸದಾದ ಕಾಂತಿಯಿಂದ ಜಗತ್ತನ್ನೇ ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ಆನಂದವು ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವೂ ಆಗಿ ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ವಿರಹ. ಈ ವಿರಹ ಮತ್ತು ಸಮ್ಮಿಲನಗಳ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆ ಪ್ರೇಮ ಸಜೀವ ಹೃದಯೇಶ್ವರಿ. ನೆನ್ನೆಯ ದಿನ ನಾವು ವಿಯೋಗ ತೀವ್ರ ಶೋಕದಿಂದ ದಗ್ಧರಾದವು. ಈ ದಿನ ಪುನಃ ಸಮ್ಮಿಳಿತರಾದವು. ಈ ಆನಂದದ ಸುಪ್ರಭದಿಂದ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂದು ಆಸೆ. ಉತ್ತರ: ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸುವೆನೆ. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ಪ್ರಿಯ. ಉತ್ತರ: ಪ್ರಿಯ, ನಾಟ್ಯಮಯೂರಿ ವರ್ಗದಪ್ಸರಿ ಪ್ರಿಯ. ಪ್ರಾಣೇಶ್ವರ,
ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟರು. ಆದರೆ ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆ ಸನ್ಯಾಸ ನನಗೆ ಸಮಯವಿಲ್ಲ. ಉತ್ತರ ರಾಣೇಶ್ವರ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವಿರಿ. ಈ ದಿನವಾದ ನೊಂದಿಗೆ ಕಾಲವನ್ನು ಕಳೆಯಬಾರದೆ? ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವ ನನ್ನನ್ನು ತಡೆಬೇಡ, ಪ್ರೇಯಸಿ, ನಗುಮುಖದಿಂದ ಕಳಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕರಾಗುವೆನು. ಆ ದಿನ ತಾಯಿ ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಆದರೆ ಸ್ತ್ರೀಯರಿಗೆ ಯುದ್ಧರಂಗವು ಉಚಿತವಾದ ಸ್ಥಾನವಲ್ಲ. ಹೌದೇ ಪ್ರಿಯ? ಹೌದು. ಯುದ್ಧಕ್ಕಾಗಿ ಹೊಸ ಬಿಲ್ಲು ತಂದಂತಿದೆ. ಇದನ್ನೊಂದು ಬಾರಿ ಎದೆ ಇರಿಸಿ ನೋಡಲೇ ಪ್ರಿಯ? ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ಅನಂಗ ರಾಜಲಕ್ಷ್ಮಿ. ನಿನ್ನ ಸಖಿಯರು ತಿರುತಂದ ಹೂಗಳನ್ನು ಎದೇರಿಸಿ ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಮನ್ಮನವ ಶಾಯಿನಿ ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟು ಪ್ರೇಮದ ಮಾತು. ನೇತ್ರ ರೂಪ ಕೋಪವೇ ಆನಂದವಾಗಿ ನಾ ಬೇಡುವೆ, ನಾ ಬೇಡುವೆ. ನೇತ್ರ ರೂಪ ಕೋಪವೇ ಆನಂದವಾಗಿ ನಾ ಬೇಡುವೆ, ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂದಿಯ ಓಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಸಂಗ್ರಾಮ ಕೆಂದಿಯ ಓಡುವೆ. ನೀರಜ ನೇತ್ರೆ ಋತ ಕೋಪವೇ ಆನಂದವಾಗಿದೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಭಾಮಿನಿ ಕೋಪ ಸಾಗಿದ ರೂಪ, ಭಾಮಿನಿ ಕೋಪ ಆಗಿದ ರೂಪ, ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ, ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ. ವೀರಸತಿ ಅಭೀರಸತಿ ವೀರಸತಿ ಎನ್ನಿಯರಾರಾಧಿಸೆ. ನೀರಜ ನೇತ್ರೆ ಋತ ಕೋಪವೇ ಆನಂದವಾಗಿದೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಇದು ಉಪವಾಸದ ಸಮಯ ಅಲ್ಲ. ಉತ್ತರ ಘೋರ ಯುದ್ಧವು ಬಂದಗಿದೆ. ಈಗಲೂ ನೀನು ನಗುತ್ತಿರು ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯ ಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯ ಗಾನಮಯಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ 2 ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವರಿ. ಈಗ ವೀರ ಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತರನ ವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ಹಾಗಾದರೆ ನನ್ನನ್ನು ಸಂತೋಷ ಚಿತ್ತವಾಗಿ ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸಿಲ್ಲ ಸ್ವಾಮಿ, ಅಥವಾ ವೃಕ್ಷಣ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು
ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲಡೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ. ಉತ್ತರಿಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸ ವರ್ಣನೆಯಾಗಿ ನಿರ್ವಹಿಸಿರುವಳು. ಕೋಗಿಲೆ ಆಡಲೆ ಸೇರಿ ಕೋಗಿಲೆ ಆಡಲೆ ಸೇರಿ ನಲಿಯುತ್ತಲಿ ಕುಣಿಯುತ್ತಲಿ ನಲಿಯುತ್ತಲಿ ಕುಣಿಯುತ್ತಲಿ ಸನ್ನಿಸು ಮನವಾಣಿ ಕೋಗಿಲೆ ಆಡಲೆ ಕೋಗಿಲೆ ಆಡಲೆ ಸೇರಿ ನಲಿಯುತ್ತಲಿ ಕುಣಿಯುತ್ತಲಿ ನಲಿಯುತ್ತಲಿ ಕುಣಿಯುತ್ತಲಿ ತಣಿದು ಮನವಾಣಿ ನಾನು ನೋಡುವುದೇನೀಶ್ವರ, ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಧವ, ಈ ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದಕ್ಕೆ ಧನ್ಯಾವತ್ತರ, ಆರ್ಯಾವರ್ತದಲ್ಲಿ ನೀನು ನಾರೀರತ್ನಳು. ನೀವು ಕ್ಷತ್ರಿಯರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಪ್ರಿಯ? ಹಾಗಾದ್ರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ನಾನೊಂದು ವೇಳೆ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೆಂದು ಏನು ಪ್ರೇಯಸಿ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈ ಆನಂದ ಕಂಡುಕೊಂಡಿತ್ತು. ನಿಮ್ಮ ಚರಣದಲ್ಲಿ ಅರ್ಪಿಸುವೆನು. ಉತ್ತರೆಯು ವೀರಪತಿ, ಪತಿಯ ಆಜ್ಞೆಗಳಿಗೆ ದೇವರ ಆಜ್ಞೆ ಅಂತಲ್ಲವೇ ಪ್ರಿಯ? ಹಾಗಾದರೆ ನೀನು ಹಾಕಿದ ಈ ವಿಜಯ ಮಾಲೆಯಿಂದ ಭೂಷಿತನ ರಣರಂಗದಲ್ಲಿ ಬೆಳಗ್ಗೆ ನಡೆಯ ಉತ್ತರ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ನಗೆ ಏನ ಹೇಳಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಜಾಣ ಕೋಗಿಲೆ ನಿನಗೆ ಏನ ಹೇಳಲೇ ರಾಗ ಸಾಮ್ರಾಜ್ಯದ ರಾಣಿಯು ನೀನು ನಾದ ಸೌಂದರ್ಯವೇ ನಿನ್ನ ಆಭರಣವೇನು ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೇ ಕಾಲಿನಲ್ಲಿ ಗಲ್ಲು ಗಲ್ಲು ಎಂದು ನಲಿಯುತ್ತಿರೆ ಚಿರುಗೆಜ ನಿನ್ನಯ ಕಾಲಿನಲ್ಲಿ ಗಲ್ಲು ಗಲ್ಲು ಎಂದು ನಲಿಯುತ್ತಿರೆ ಆಸ್ಪರ್ಶನಾದ ಕನಲ್ಲೇ ಮನದಲ್ಲಿ ನಿಲ್ಲನು ಮಗನ ಮನದಲ್ಲಿ ನಿಲ್ಲನು ಮಗನ ನಮ್ಮ
ಸ್ವರ್ಗ ಸೋಪಾನ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ ರಾಜ ಸಾಮ್ರಾಜ್ಯದ ರಾಣಿಯು ನೀನು ನಾದ ಸೌಂದರ್ಯವೇ ನಿನ್ನ ಆಭರಣವೇನು ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ ಉಳಿಸಿದೆ ತಣಿಸಿದೆ ಹಾಡಿನಿಂದಲೇ ಗಾನ ಕೋಗಿಲೆ ನಿನಗೆ ಏನ ಹೇಳಲೆ ಕೃಷ್ಣ ಎತ್ತ ನೋಡಿದರೂ ಆ ದುರುಳ ದುರ್ಯೋಧನ ಸುಳಿವೇ ಸಿಗುತ್ತಿಲ್ಲವಲ್ಲ. ಅವನೇನಾದರೂ ಈ ಭೂಗರ್ಭದಲ್ಲಿ ಅಡಗಿದನಾ ಅಥವಾ ಮರಳಿ ಗಾಂಧಾರಿಯ ಪತಿರನ್ನೇ ಒಕ್ಕನ? ಇಂದು ಅವ ದುರುಳ ದುರ್ಯೋಧನ ನನಗೆ ಸಿಗಲೇಬೇಕು. ನಾನು ನನ್ನ ಪಂಥವನ್ನು ಈಡೇರಿಸಿಕೊಳ್ಳಲೇಬೇಕು. ಇಲ್ಲವಾದರೆ ನಿನ್ನ ಪಾದದಾಣೆ ಅಗ್ನಿ ಪ್ರವೇಶ ಮಾಡುವನು. ಭೀಮಸೇನ, ಅದೋ ನೋಡು ದುರ್ಯೋಧನ ಹೆಜ್ಜೆಯ ಗುರುತು. ಆ ದುಷ್ಟಮೃಗವು ಇಲ್ಲೇ ಎಲ್ಲೋ ಅಡಗಿರಬೇಕು. ಇದು ಆತನ ಹೆಜ್ಜೆಯ ಗುರುತುಗಳೇ ಎಂಬುದರಲ್ಲಿ ಸಂದೇಶವಿಲ್ಲ. ಧರ್ಮನಂದ ಉಚಿತೋಕ್ತಿಗಳಿಂದ ದುರ್ಯೋಧನನ್ನು ಆಚೆಗೆ ಕರೆ. ಧರ್ಮರಾಯನ ಬಾಯಲ್ಲಿ ಪುರುಷೋಕ್ತಿಗಳು ಅವರ ಕೈಯಲ್ಲಿ ಆಗುವುದಿಲ್ಲ. ಅದನ್ನು ನಾನೇ ಮಾಡುತ್ತೇನೆ. ಎಲ್ಲವೆಲ್ಲವೋ ದುರ್ಯೋಧನ, ನಿನ್ನ 11 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದೆವು. ಭೀಷ್ಮ, ದ್ರೋಣ, ಕರ್ಣ ಮುಂತಾದವರು ನಿನಗಾಗಿ ಮಡಿದರು. ಶಕುನಿಯಂತ ನರಾದವರು ನಿನಗಾಗಿ ಹೋರಾಡಿ ಮಡಿದರು. ಆದರೆ ನೀನು ಏಡಿಯಂತೆ ಸೋತ ನಾಯಿಯಂತೆ ಸರೋವರದಲ್ಲಿ ಅಡಗಿ ಕುಳಿತಿರುವೆಯಾ? ಕ್ಷತ್ರಿಯಾದಮ, ಕುಲಾಂಗದ, ಭಾರತ ವಂಶದ ಕಾಂಕ್ಯ ಸ್ವರೂಪನೇ, ಹೊರಗೆ ಎದ್ದು ಬಾರೋ ರಣೇಣೆ. ನಿನ್ನ ನಾಲಿಗೆಯನ್ನು ಅಲ್ಲಿಯೇ ಕಡೆ. ಎಲ್ಲವೋ ಭೀಮ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ. ವೀರರ ಹೃದಯವನ್ನು ನೀನೇಗೆ ಬಲ್ಲೆಯೋ? ಯುಧಿಷ್ಠಿರ, ನಾನು ಪ್ರಾಣಭಯದಿಂದ ಸರೋವರದಲ್ಲಿ ಅಡಗಿ ಕುಳಿತಿಲ್ಲ. ಯುದ್ಧಕ್ಕೆ ಮೊದಲು ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದ್ದೆ. ಉತ್ತಮ ದುರ್ಯೋಧನ, ಉತ್ತಮ. ಧರ್ಮಜ, ದುರ್ಯೋಧನನ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ. ಪಾಂಡವ ವೀರರೇ, ನಿಮ್ಮನ್ನು ಗದಾ ಯುದ್ಧಕ್ಕೆ ಆಹ್ವಾನ ಮಾಡುವೆನು. ಸಾಮರ್ಥ್ಯವುಳ್ಳವರು ಬನ್ನಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ಇದಕ್ಕೆ ಏನೆಂದು ಉತ್ತರ ಕೊಡುವೆ? ಈ ಶುಭ ಮುಹೂರ್ತದ ಸಲುವಾಗಿಯೇ ಕಾದಿರುವೆನು. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಭೀಮನನ್ನು ರಕ್ಷಿಸು. ಧರ್ಮಜ, ಕ್ಷಣಕಾಲ ವಿಶ್ರಾಂತಿಯನ್ನು ಒಂದು ಭೀಮ. ಭೀಮಸೇನ, ದುರ್ಯೋಧನನು ಶೌರ್ಯದಿಂದ ಯುದ್ಧ ಮಾಡಿದಂತೆ ನೀನು ತೊಡೆತಟ್ಟಿ ಯುದ್ಧವನ್ನು ಮಾಡು. ಈಗ ತಿಳಿಯಿತು. ಎಲ್ಲವೋ ದುರ್ಯೋಧನ,
ಸಿದ್ಧನಾಗುವುದಕ್ಕೆ ಸಿದ್ಧನಾಗು. ಭೀಮನನ್ನು ಜಯಿಸಿದೆ ಆದರೆ ಅಚಂದ್ರಾರ್ಕವಾದ ಕೀರ್ತಿಯನ್ನೇ ಪಡೆಯುವೆ. ಎಲ್ಲವೋ ಭೀಮ, ಈ ದುರ್ಯೋಧನನ್ನು ವಧಿಸಬಲ್ಲೆಯಾದರೆ ಸಮುದ್ರ ಪರಿವೇಶಿತವಾದ ಧರಣಿಯ ಸಕಲ ಸಂಪದವೂ ನಿನ್ನದಾಗುವುದು. ಸಿದ್ಧನಾಗುವುದಕ್ಕೆ ಮೋಸ. ಕೆಲವೋ ಭೀಮ, ಈ ಮೋಸದ ವಿದ್ಯೆಯನ್ನು ಯಾರಿಂದ ಕಲಿತೆಯೋ? ದುರ್ಯೋಧನ, ದುರ್ಯೋಧನ, ಯಾರು ನೀನು? ಯುಧಿಷ್ಠಿರನೇ, ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿದನು. ಸ್ವಸಾಗರ ಪೃಥ್ವಿಯನ್ನು ಲೀಲಾ ಮಾತ್ರದಿಂದಲೇ ಶಾಸನ ಮಾಡಿದನು. ಯಾಗ ಯಜ್ಞಾದಿಗಳನ್ನು ಮಾಡಿದನು. ವೀರನೆನಿಸಿದೆ. ಈಗ ನನ್ನಿಂದ ವಿಧವೆಯಾದ ಈ ರಾಜ್ಯಲಕ್ಷ್ಮಿಯನ್ನು ತೆಗೆದುಕೊಂಡು ನೀನು ರಾಜ್ಯವನ್ನು ಆಳು. ದುರ್ಯೋಧನ, ದುರ್ಯೋಧನ, ಯಾರು ಯಾರು? ಧೂರ್ತ ಕೃಷ್ಣನಲ್ಲವೇ ನೀನು? ವಂಚಕಿ, ಕಪಟಿ. ಏ ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯವೆಂದು ನಾನು ಬಲ್ಲೆ. ಆದರೆ ನನ್ನ ವಿರಾಟ ಸಾಮ್ರಾಜ್ಯದ ಪ್ರದರ್ಶನಕ್ಕಾಗಿ ನಾನು ಈ ಯುದ್ಧವನ್ನು ಮಾಡಿದೆ. ಆದರೆ ಈ ಪರಾಜಯ, ಇದು ನಿನ್ನ ಪರಾಜಯವಲ್ಲ, ವಿಜಯ. ಇದು ನನ್ನ ವಿಜಯವಲ್ಲ, ನಿನ್ನ ವಿಜಯ. ಇದು ನಿನ್ನ ವಿಜಯವೂ ಅಲ್ಲ, ನನ್ನ ವಿಜಯವೂ ಅಲ್ಲ, ಧರ್ಮದ ವಿಜಯ. ವಿಜಯ, ಧರ್ಮದ ವಿಜಯ, ವಿಜಯ ಇದು ಕೃಷ್ಣನ ವಿಜಯ. ವಿಜಯ, ಧರ್ಮದ ವಿಜಯ, ವಿಜಯ ಇದು ಕೃಷ್ಣನ ವಿಜಯ. ಭರತ ಭೂಮಿಯ ಧರ್ಮವನ್ನುಳಿಸಲು ಬಂದ ಭಗವಂತನಿವನೇ. ಭರತ ಭೂಮಿಯ ಧರ್ಮವನ್ನುಳಿಸಲು ಬಂದ ಭಗವಂತನಿವನೇ. ವಿಜಯ, ಧರ್ಮದ ವಿಜಯ, ವಿಜಯ ಇದು ಕೃಷ್ಣನ ವಿಜಯ. ಆ ಧರ್ಮದ ವಿಜಯ, ಆ ಕೃಷ್ಣನ ವಿಜಯ. ಹಾಗಾದರೆ ಇದು ನಿಜವೇ? ಹಾಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಈಶ್ವರ, ವೀರ ಸ್ವರ್ಗವನ್ನು ವೀರವರ ನಂದಿತೆ ಕುರುಕುಲ ನಂದಾದಿ ಮಡಿದನೆ ಕುರುಕುಲ ಪ್ರದೀಪ, ಕುರುಕುಲ ಪ್ರದೀಪ. ಜಯ ಪಾವನಗಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಜಯ ಪಾವನಗಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಮಂಗಳವಾಗಣ ಜಯ ಮಂಗಳವರಣ ಶ್ರೀರಾಮ ಜಯ 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 ಮಂಗಳದಾಯಕ ಹರಿಯೇ. ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತಿ ಪದಗೆ. ರಾಜಾ ರಾಮಚಂದ್ರ महाराज की जय, महारुद्र माता की जय, बोलो समसुंदर की जय, श्री रामचंद्र प्रभु की जय, बोलो भारत माता की जय.
బసవేశ్వర స్వామి గోపోషణాట మండలికి శ్రీ బసవేశ్వర స్వామి గోపోషణాట మండలికి కాయేన వాచ మనసేంద్రియేర్వ బుద్ధ్యాత్మనా భక్తగుణేశ్వభావ సకలం పదస్మై నారాయణాయేతి సమర్పయామి మంగళ మంగళ